ಲಕ್ಷ್ಮಕ್ಕ ಮತ್ ನಾಳೆ ಆಗವಲ್ಲ ಆಯ್ತವಾ ಆಗಿಂದ ಬಡ ಬಡ ಮಿರ್ಚಿ ಹೇಳ್ತೀನಿ ಗೌಡ್ರಿಗೆ ಮತ್ತೆ ಎರಡು ಇದನ್ನ ಗಿರ್ಮಿಟ್ ಹೇಳ್ತೀನಿ ತಿಂದು ಹೋಗ್ಬಿಡಣಂತವ ಅಂದಿದ್ದಿ ಮತ್ತೆ ಹೇಳಿ ಏನೋ ಇಲ್ಲ ನೆನಪು ಮಾಡಿ ಗೌಡ್ರಿಗೆ ತರಾಕ. ಅಯ್ಯ ರೇಣಿ ಮರಿತೀನಲ್ಲೇ ಬರ ಮುಂದೆ 100 ರೂಪಾಯಿ ಕೊಟ್ಟು ಹೇಳಿ ಬಂದೆ ನಿಮ್ಗೆ ತಗೊಂಬ ಸಂಜೆ ಮುಂದೆ 5:30 ಸುಮಾರು ಕರೆಕ್ಟ್ ಅಂತ ಹೇಳಿ. ನಮ್ಮ ಲಕ್ಷ್ಮಕ್ಕ ಒಮ್ಮೆ ಹೇಳಿಂದ ಆತ್ಲಿ ರೇಣಿ ಹೊಳ್ಳ ಬಳ ಹೇಳಿಸ್ಕೋದಿಲ್ಲಕ್ಕಿ ನೋಡಿ ಹೇಳೇ ಬಂದಾಳ ನೆನಪು ಮಾಡಿ. ಈಕಿ ಪಟ ಪಟ ಪಾರಿ ನಂದೊಂದು ಎಲ್ಲಿ ಇಡ್ಲಿ ಅಂತ ಬಂದ ಬಿಡ್ತಾ. ಈಗ ನಳದಾಗ ಇಷ್ಟು ಉದ್ದ ಹೇಳ್ತಿರ್ತಾಳ ಆಕಿ ಇಲ್ದಾಗ ಈಗ ಹೊಲ್ದಾಗ ನೋಡಿದ್ರು ಆಕಿ ಒಮ್ಮೆ ಹೇಳಿದ್ರು ಆತಂತ ಹೇಳಿ ನಾಟಕ ಮಾಡ್ಕೊಂತ ಹೇಳಕ್ ಬಂದ. ಬಿಡ್ಲೆ ಪರವ ಏನು ಕಟ್ಕೊಟ್ಟಕ್ಕತಿ ಮತ್ತೆ ಬ್ಯಾರಿ ಕರ ನಮ್ಮ ಹೊಲಕ್ಕೆ ಬರ್ತಿರುವ ಉಷ್ಟ್ರು ಏನು ಈಟ್ ಮಾಡೋದೇನು ದೊಡ್ಡದನ. ಯವ್ವ ಹೊಲಕ್ಕೆ ಬರ್ತಿದ್ವಿ ತಣ್ಣಗ ಆರಾಮಿತ್ರಿ ಜಲಮ. ಯವ್ವ ಇನ್ನು ಮನಮ್ಮೆ ಅಂತ ಕುಣಿತೈತ್ರಿಪ್ಪ ಎಲ್ಲರ. ಹ್ಞೂಲೇ ಮೀನಾಕ್ಷಿ ನಾಳಿಂದ ಮನೆ ಬಳಾಕ್ ಹಾಕ್ಬೇಕು ಹಾಸಿಗೆ ಮಡಿ ಮಾಡ್ಬೇಕು. ಏನು ಬೇಡ ತಲೆ ಚೆಟ್ ಅಂತೈತಿವ ಇದು ಹಬ್ಬ ಗನ ಇದನ್ನ ಯವ್ವ ಇದು ಒಂದು ದಿನ ಮಾಡಿ ಮುಗಿಸಿದ್ವಿ ಅನ್ನಂಗಿಲ್ಲ 15 ದಿನದ ಹಬ್ಬ ಬೇವು ಎಲ್ಲರ ಮೈಯಾಗ ಜಡ್ ತಂದ ಹೊಕ್ಕತ್ವ ಇದು ಲಕ್ಷ್ಮೀಂದು ಅಕ್ಕ. ಮತ್ತೆ ಈ ವರ್ಷ ಪೂಜೆಗೂ ಎಷ್ಟು ಬಂದಾವ್ರಿ? ಈ ವರ್ಷ 9 ಪೂಜೆ ಬಂದಾವ ನೋಡ್ಲೆ ಪಾತಿ. ನಾವು ಅವ್ರಿಗೆ ಕಂಡೆ ಪೂಜೆ ದಿನ ಉಲ್ಪಿ ಕೊಟ್ಟು ಮತ್ತು ಉಡಿಗೂ ತುಂಬ್ತೇವಿ ಮತ್ತು ಅದಕ್ಕೆ ಎಲ್ಲ ದೇವ್ರಿಗೆ ಅವತ್ತ ಮಾಡಿಬಿಡ್ತೀನಿ ನಾನು. ಇವ ಅವತ್ತ ಅಂದ್ರೆ ಗನ ಇದಾಕತಿ ಬಿಡ್ಲೆ ಬೀಗರು ಬಿದ್ರು ಬಂದಿರ್ತಾರ ಅಡಿಗೆ ಅಂಬ್ಲಿ ಅಂದ್ರೆ ಕಂಡಬಟ್ಟಿ ಹೊತ್ತಾಕತಿ. ಹೊತ್ತಾಗ ಏನು ಹೋಗೋದು ಹೊಲ್ದಾಗಿ ಬಿಡ್ತೈತಿ. ಅದಕ್ಕೆ ಏನು ಮಾಡ್ತೀನಿ ಒಂದಿನ ಮಂಗಳವಾರ ಶುಕ್ರವಾರ ನಡೆದಿಂದಾಗ ಬಡ ಬಡ ಹಣ್ಣು ಕಾಯ್ದು ಮುಗಿಸ್ಬಿಡ್ತೇನೆ ನೋಡುವ ನಾನು. ಬೇಸ್ ನೋಡ್ಲೆ ಪಾರಿ ತಣ್ಣಗೆ ವಾರ ಇರ್ತೈತೆ ಮಂಗಳವಾರ ಶುಕ್ರವಾರ ಉಡಿ ತುಂಬಿ ಹಣ್ಕಾಯಿ ಮಾಡಿಸಿ ಮುಗಿಸಿಟ್ಕೊಂಡ್ವಿ ಅಂದ್ರೆ ಮತ್ತೆ ಮನೆಯಿಂದ ಏನು ಮಾಡ್ಕೊಳಕ್ ಬರ್ತೈತೆ ಸಂಜೆ ಮಟ. ಬೇಷ್ ಆತ್ ಬಿಡ್ರಿ ನಾನು ಈ ವರ್ಷ ಹಂಗ ಮಾಡ್ತೇನೆ ತಡ್ರಿ. ಮತ್ತೆ ಗೋಧಿಗೂ ಹುಗ್ಗಿಗೂ ಮಾಡಿದ್ರೆ ಕೊಡ್ಬೇಕು ನೋಡ್ರಿ ಲಕ್ಷ್ಮೀಂದು ಅಕ್ಕ ನನಗೆ. ಅಯ್ಯಪ್ಪಾತಿ ಗೋಧಿ ಹುಗ್ಗಿ ಹಬ್ಬ ಅಲ್ಲಿದೆ ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡ್ತೇವಿ. ಇಲ್ಲಡ ಕಂಡೆ ಪೂಜೆ ದಿನ ನಿನ್ನ ಮಕ್ಕಳು ನೀನು ಬಂದ್ಬಿಡ್ರಿ ಮನೆಗೆ ಊಟಕ್ಕೆ. ಏನ ಹೋಳಿಗೆ ಮಾಡಿರ್ತೇನೆ ಹೋಳಿಗೆ ಊಟ ಉಂಡು ಹೋಗುವಂತ್ರಿ. ಹೋಳಿಗೆಗೂ ಮಾಡ್ತೀರಿ ಲಕ್ಷ್ಮೀಂದು ಅಕ್ಕ? ಹಂಗಂದ್ರೆ ಬರ್ತೇನ್ರಿ ನಾವು ಮಕ್ಕಳಿಗೆ ಕರ್ಕೊಂಡು ಊಟಕ್ಕೆ ನಿಮ್ಮ ಮನೆಗೆ ಬರ್ತೇನೆ. ಅಯ್ಯ ಲಕ್ಷ್ಮಕ್ಕ ನಿನಗೊಂದು ವಿಷಯ ಹೇಳ್ಬೇಕಂತ ಮಾಡೀನಿ ಮರ್ತಾ ಬಿಟ್ಟಿದ್ನಿವ. ಈಗ ಅದು ರೋಡ್ನೇ ಟಾಟಾ ಎಸಿ ಹೋತಲ್ಲ ಈಗ ಗಾಡಿ ನೋಡಿ ಲಕ್ಷ್ಯ ಆತ್ ನೋಡ್ ನನಗೆ. ಟಾಟಾ ಎಸಿ ನೋಡಿ ಲಕ್ಷ್ಯ ಆತ ಏನೈವ ಅಂತದ ಆ ಟಾಟಾ ಎಸಿ ಹೊಡಿತಿದ್ನಲ್ಲಿ ಮಲ್ಲಪ್ಪನವ ಬೆಳೆ ದಾಡಿ ಅವ ಇಷ್ಟುದ ದಾಡಿ ಬಿಟ್ಟಿದ್ನಲ್ಲ ಆ ದಾಡಿ ಅದಿಗೆ ಬಂದು ಬಡಿತಿದ್ ನೋಡು ಸಾದುಕೊಂಡಂಗೆ ಕಾಣ್ತಿದ್ನ. ಅವ್ನು ಹೆಂಡತಿ ನಿನ್ ರಾತ್ರಿ 4 ಮಕ್ಕಳು 1 ಗಂಡನ್ ಬಿಟ್ಟು ಓಡಿಗ ಅಂತ ಬರ್ರಿ ಒಟ್ಟು ಹೊತ್ಕೊಂಡ್ರು 4 ಮಕ್ಕಳು 1 ಗಂಡ. ಅಯ್ಯ ಮತ್ತೆ ಎಲ್ಲಾರ್ಗಿ ಒಂದೊಂದು ಗಂಡ್ರತಾನ 4 3 ಇರ್ತಾರನ. ಅಯ್ಯ ಒಂದಿಟ್ಟು ಬಾಯಿ ತಪ್ಪ ಹೇಳಿ ನೀ ತಗೋ ಅದನ್ನ ತರ್ಕಕ್ಕೆ ಹಿಡ್ದೇನ. ಅಲ್ಲ ನೀ ಏನ್ ಬಾಯಿ ತಪ್ಪ ಹೇಳ್ತಿದಿ ಕೇಳಾರ್ಗೆ ಏನ್ ಅನಿಸ್ತೈತಿ ಈಗ 4 3 ಗಂಡದನ ಅನ್ಸಂಗಿಲ್ಲನ. ಇವ 1 ಗಂಡಂದ ಸಾಕಾಗೈತಿ ಉಣ್ಣ ಕೊಡ್ದ 4 3 ಗಂಡ ಮುಗ್ದ ಹೋತ್ ಬಿಡಕತಿ. ಅಲ್ಲ ಈಗ 4 ಮಕ್ಕಳು ಬಿಟ್ಟು ಹೋಗುವಂತದ್ ಏನ್ ಬಂದೈತೆ ಅದಕ್ಕೆ ಪಿಸರಿಗೆ. ಇವ ಫೋನ್ಯಾಗೇನ ಟಿಕ್ ಟಾಕ್ ಅಂತಲ್ಲ ಇವ ಅಂತದ್ ಮಾಡಿ ಬಿಡ್ತಿದ್ಲು ಅಂತಕಿ ಅವನು ಟಿಕ್ ಟಾಕ್ ಮಾಡೋಣ ಅಂತ. ಇಬ್ಳಾರ ಹೆಂಗ್ ಮೇಳ ಆತ ಏನ ದೇವ್ರ ಬಲ್ಲವ ಯವ್ವ 2 ಮಂದಿ ನಿನ್ ರಾತ್ರಿ ರೈಟ್ ಹೇಳ್ಬಿಟ್ರ. ಅಲ್ರಿ ಫೋನ್ ಸುಖ ಮಾಡಿಲ್ ಬಿಡು ಎಲ್ಲಿ ಜಗತ್ನ್ಯಾಗ ಎಲ್ಲ ಜಗತ್ತ ಹಾಳು ಮಾಡಕತ್ತಾವ ಇವು. ಅಲ್ಲ ಭೋಸಡಿಗೂ ಗೊತ್ತಾಗಂಗಿಲ್ಲ ಮತ್ತೆ 4 ಮಕ್ಕಳು ಬಿಟ್ಟು ಹೋಗ್ಯಾರು ಮತ್ ಮಕ್ಕಳದ ಗತಿ ಏನು? ಅವಕೆಲ್ ಬರಕ್ ಹೋದಿತ್ತು ಕೊಜ್ಜ ಮೂಳ್ಯಾರ್ಗೆ 1 ಮಕ್ಕಳದರ ಅಂತ ಕಾರಣ ಇಲ್ಲ 1 ಗಂಡಂದರ ಇಲ್ಲ. ಇನ್ನೇನ್ರಿ ಸಂತಿಗಿಂತಿ ಜಗ್ಗ ತಂದು ಹಾಕವ್ರಿ ಅವ ಎಲ್ಲರ ಮಕ್ಕಳಿಗೆ ಏನು ಚಿನ್ನ ಕಡಿಮೆ ಮಾಡ್ತಿದ್ದಿಲ್ಲ. ನಿಮ್ಮ ಮನೆ ಅಂತಿಲ್ಲ ಮನಿ ಮೀನಾಕ್ಷಿ ಅವ್ರದ್ದು ಇಲ್ರಿ ಪರಕರ ಅವ್ರ ಮನೆಗೆ ನಮ್ಮ ಮನೆಗೆ ದೂರ ಆಕತಿ. ಆದ್ರೆ ಸಂತಿ ತರ್ತಿದ್ವಲ್ಲ ನಾವು ತಿಂಗಳ ಲಕ್ಷ್ಮೀಸುರದಿಂದ ಅವ್ರದ್ದು ನಮ್ದು ಕೂಡ 1 ದಿನ ಸಂತಿ ತರವ. ನಮ್ಮ 2 ಪಟ್ಟು ಸಂತಿ ಇರೋದೊಂದು ದೊಡ್ಡದೊಂದು ಬೆಲ್ಲದ ಪೆಂಟಿ ತಿಂಗಳಾನು ಮತ್ತು ಎಣ್ಣಿದು 15 kg ಒಂದು ಕ್ಯಾನ ತಗೊಂಬರವ್ರಿ. ನೋಡುವ ಇಷ್ಟು ಇಟ್ಕೊಂಡು ಮಿಂಡ್ರಿಗೆ ಎದಕ್ಕೆ ಹೋಗಿದ್ದ ನೋಡಕ್ಕೆ ತಂದು ಹಾಕಂಗಿಲ್ಲ ಅನ್ನಂಗಿಲ್ಲ ಏನಿಲ್ಲ ಬಿಡುವ ಕುಡಿದು ಹೊಡಿತಾನ ಅನ್ನಂಗಿಲ್ಲ. ದುಡಿಯಾನ ಐತಿ ಪಾಪ ಹೆಂಗ್ ಬಿಟ್ಟು ಹೋಗೈತೆ ನೋಡೋದು ಹೆಣ್ಣು ಕೊಜ್ಜ. ಅಲ್ಲ ಟಿಕ್ ಟಾಕು ಅಂತ ನೋಡುವ ಅದು ಎದಕ್ಕೆ ಬೇಕಾಗಿತ್ತಿತ್ತ ಯವ್ವ ಇದಕ್ಕೆ ಮುದಿಮೂಳಿಗೆ 4 ಹಡದು ಯವ್ವ. ಹಿಂಗಾಗಿ ಫೋನ್ ಸುಖ ಮಾಡಂಗಿಲ್ವೇ ಫೋನ್ ಬಂದು ಎಲ್ಲ ಹೊಲಿಗೆರದೈತಿ ಜೀವನ ಮಂದಿದು. ಯವ್ವ ಮೊನ್ನೆ 4-5 ದಿನ ಮನ್ಯಾಗಿದ್ನಿ ಅಲ್ಲಿ ಆರಾಮಿಲ್ಲ ಅಂತ ಹೇಳಿ ಯವ್ವ ನನ್ನ ಮಗಗೆ ಫೋನ್ ಇಟ್ಟು ಹೋಗಯ್ಯಪ್ಪ ಬ್ಯಾಸ್ರಾಗೈತಿ ಒಟ್ಟು ಮಧ್ಯಾಹ್ನದಾಗ ಯಾರಿಗಾರ ಹಚ್ಚಿ ಮಾತಾಡ್ತೀನಿ ಅಂದೆ. ಅದು 2 ಫೋನ್ ಇದ್ವ 1 ಫೋನ್ ಇಟ್ಟು ಹೋದ್ನವ ಮನ್ಯಾಗ. ಅದು ಸರ್ಸ ಫೋನ್ಲಿ ಅದು ಸ್ಕ್ರೀನ್ ಟಚ್. ಅದ್ರಾಗ ನೋಡ್ಬೇ ಹಿಂಗ ನಂಬರ್ ಇರ್ತಾವು ಹೆಸರು ಇರ್ತಾವು ಹಿಂಗ ಒತ್ತಬೇಕು ನೋಡು ಎಸ್ ಇರ್ತಾವು ಹಿಂಗ್ ಬಿ ಇರ್ತಾವು ಎ ಇರ್ತಾವು ನಿನ್ಗೆ ಯಾರ ಹೆಸರು ಬೇಕು ಆ ಅಕ್ಷರ ಇರ್ತೈತಿಲ್ಲ ಅಂತದ್ರ ಮೇಲೆ ಹಿಂಗೆ ಒತ್ತಿದೆ ಅಂದ್ರೆ ಅವ್ರಿಗೆ ಫೋನ್ ಹೊಕ್ಕತಿ. ಹಿಂಗೆ ದೂರತೆ ಹಿಡ್ಕೊಂಡು ಮಾತಾಡೋ ಗಲ್ಲಕ್ಕೆ ಹತ್ತಂದ್ರೆ ಕಟ್ ಆಕತಿ ಅಂದವ. ಆತ್ ತಗೋರಪ್ಪ ಹಂಗಾರ ಅಂತಂದು ಇಟ್ಕೊಂಡು ಮಕ್ಕಳದಾಗ ಇಟ್ಕೊಂಡಿವ. ನನಗೆ ಮತ್ತೆ ಯಾಕೆ ನಿದ್ದೆ ಬಂದಂಗೆ ಆತ ಬ್ಯಾಡ ತಡಿ ಅಂದೆ ಇತ್ತಾಗ ಮಗಳಿಗೆ ಇಟ್ಕೊಂಡು ಮಕ್ಕೊಂಡೇನೆ. ಯಾವಾಗ ಕೈ ಬಡದು ನಮ್ಮ ಗೌಡ ಫೋನ್ ಆಗೈತನ ಫೋನ್ ಹೋಗ್ಬಿಟ್ಟದ. ನನಗೆ ಹಲೋ 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 ಅನ್ನೋದಕ್ಕೆ ಕೆಲಸ ಆತತಿ. ಯಾರು ಬಂದಾರಂತ ಅರಬಾಡ್ಸಿ ಬಾಗ್ಲಾ ತೆಗಿತೀನಿ ಕಿಟಕಿ ತೆಗಿತೀನಿ ಯಾರ್ಯಾರು ಇಲ್ಲ ಯಾರು ಒದರ್ತಿದ್ದಾರ ನೋಡ್ತೀನಿ ಫೋನ್ಯಾಗ ಬರಾಕತ್ತೈತಿ ಅವಾಜ್. ಹಿಂದಗಡೆ ಯಾರ್ರಿ ಅಂತಂದು ಕಿವಿಗೆ ಹಿಡ್ಕೊಂತಾನಿ ಅತ್ತಾಗ ನಮ್ಮ ಗೌಡನ್ ದನಿ ಇನ್ನಿಬ್ಬರು ದನಿ ಕುಡಿಯಾಕ ಕುಂತಾರವ್ರು. ಯವ್ವ ಅವ್ರು ಎಲ್ಲ ಮಾತಾಡೋದಕ್ಕೆ ಕೇಳ್ತತ್ ನೋಡ್ಲಿ ಅದ್ರಾಗ.
ಅಯ್ಯಯ್ಯ ಹಂಗಾರ ಕುಡದ್ ನಿಷೇಧಾಗ ಎತ್ತಾರ ಗೌಡ್ರು ಕಟ್ ಮಾಡೋದು ಮರ್ತಾರ ಅವ್ರು. ಯವ್ವ ಆದಿತ್ಲೆ ರೇಣಿ ಅದನ್ನ ಹಂಗ ಇಟ್ಕೊಂಡ್ ಬಿಟ್ಟಾನ ಕಿಶೆದಾಗ. ಅಯ್ಯೋ ಇವ ಬರೀ ಹೆಂಡ್ರಿಗಿರ ಬೈದ್ರಲೆ ಹೇಳ್ತೇನೆ ನಿನಗ. ಅವ್ರು ಬಾಡ್ಯಾರ ಆ ನಮ್ನಿ ಬೈದ್ರ ನೋಡ್ಲಿ ಅವ್ರು. ಮತ್ ನಿಮ್ ಗೌಡ ನಿನಗ್ ಬೈಲಿಲ್ಲನ? ತಡಿಲೆ ಹೇಳ್ತೀನಿ, ಹೇಳಮಿಟ್ಟಾರ ಪುಸ್ತಕ ಕೊಡ್ತೀನಿ ಇಲ್ಲ. ಒಬ್ಬವನ್ ಹೆಂಡತಿ ಅನ್ನ ಕಿಚಿ ಕಿಚಿ ಅನ್ನಂಗ್ ಮಾಡ್ತಾಳಂತ. ಉಣ್ಣಾಕ್ ಬರಂಗಿಲ್ಲ, ಹುಗ್ಗಿ ಮಾಡಿಟ್ಟಿರ್ತಾಳ, ಏನ್ ಉಣ್ಬೇಕು ಅನ್ನೋನ್ ತಾಯಿನ ಹಾಡ ಮನೆಗೆ ಹೋಗಾಕವಲ್ಲ ಅನ್ಸ್ಬಿಟ್ಟತ್ ನನಗ್ ಜೀವನ ಅಂತ ಅನ್ಲಿ ಒಬ್ಬವ. ಇನ್ನೊಬ್ಬ ಅಂತಾನ, ಅಯ್ಯೋ ಚಲೋ ಬಿಡೋಪ್ಪ, ಹುಗ್ಗಿ ಹೆಂಗ್ ಮಾಡಿದ್ರೆ ಬೇಸಲ್ಲನ ಪಚ್ಚಿನಕತಿ, ನಮ್ಮನೆ ಬಾರೋ ಅವನ ತಗ ಹತ್ತಿ ಕಾಳಾಗಿರ್ತೈತಿ ಅನ್ನ, ಕುತ್ತಿಗೆಯಾಗಿ ಇಳಂಗಿಲ್ಲ, ಸಾಕಾಗೈತಿ ಹೋಯಪ್ಪ, ಜೀವನನ ಸಾಕಾಗಿ ಮನಿ ಮಠ ಮಕ್ಕಳು ಯಾವ್ದು ಬೇಡ ಅನ್ಸ್ಬಿಟ್ಟೈತಿ. ಈಗ ಹಿಂದಾಗಡೆ ನಮ್ ಗೌಡ ಅಂತತಿ, ನಮ್ಮನೆಗೆ ಏನ್ ಬಿಡಪ್ಪ ಭರ್ಪೂರ್ ಮಸ್ತ್ ಅಡಿಗೆ ಮಾಡಿರ್ತಾಳ, ರೊಟ್ಟಿ ಪಲ್ಯವು ಅನ್ನ ಸಾರು ಭರ್ಪೂರ್ ಮಾಡಿರ್ತಾಳ, ತಿನ್ನಾಕ ನೆಮ್ಮದಿ ಕೊಡಂಗಿಲ್ಲ, ವಟ ವಟ ಚಲೋನ ಊಟಕ್ಕೆ ಕುಂತಾಗ ಅಂತ. ನೀವ ನಮ್ 7 ಕುಡುಕ ಮನ್ಯಾಗ ವಯಸ್ಸಿಗೆ ಬಂದವ ಮಕ್ಳು ಕನ್ನೆ ನೋಡ್ಬೇಕಂತ ಹೇಳಿ ವಿಚಾರಿಲ್ಲ ತಲ್ಯಾಗ. ಮತ್ತಿವ ಹಗಲೆಲ್ಲ ಮನ್ಯಾಗಿರಂಗಿಲ್ಲ, ನಾನು ಹೊಲಕ್ಕೆ ಹೋಗಿರ್ತಾನೆ. ಮತ್ ಏನ್ರಿ ವಿಷಯ ಹೇಳುದಿದ್ರ ಮತ್ ರಾತ್ರಿನೇ ಹೇಳ್ಬೇಕಿಲ್ಲ ಊಟಕ್ಕೆ ಕುಂತಾಗ. ಮತ್ ಯಾವಾಗ ಹೇಳ್ಬೇಕು ಇವಂಗ ಊಟಕ್ಕೆ ಕುಂತಾಗ ಮಾತಾಡಬಾರ್ದಂದ್ರೆ ಹೆಂಗಕ್ಕ ಬಾಳೆವ್ ಮನ್ಯಾನು? ಹಗಲೆಲ್ಲ ಹರಿಗಾಡ್ದಂಗ ಮನ್ಯಾಗಿದ್ರ ಎಲ್ಲ ಮನಿ ಬಾಳೆವೆಲ್ಲ ಹೇಳಿ ಮಾತಾಡ್ಕೊಂಡು ಇಟ್ಕೋಬಹುದು. ಹಗಲಿ 12 ತಾಸು ಹರಿಗಾಡೋದು, ರಾತ್ರಿ ಬರೋದು, ಮತ್ ರಾತ್ರಿ ಹೇಳಿದ್ರೆ ಟೆನ್ಷನ್ ಅಂತೀವಿ ತಲೆಗೆ. ಮತ್ ಇಷ್ಟ ಅಲ್ಲ, ಮತ್ ಅದ್ 2000 ರೂಪಾಯಿ ಬರಾಕತ್ತಲ್ಲ ಅದರದು ಮಾತಾಡಕತ್ತಾರ ಫೋನ್ಯಾಗ. ಒಬ್ಬವ ಅಂತಾನ, ಇವ್ರವ್ರ ತಾಯಿನ ಹಡ ಇವು ಓಟು ನಾವು ಹಾಕೇವಿ, 2000 ರೂಪಾಯಿ ಕೊಡ್ತಾವು ಹೆಣ್ಮಕ್ಳಿಗೆ. ಅವ್ರು ಒಂದಿಟ್ರೆ ಹೆದರ್ತಾರನ್ರಿ ಗೌಡ್ರ. ಮೊದ್ಲು ಒಂದಿಟ್ಟು ಹೆದರ್ತಿದ್ರು, ಈಗ ಹೆದರಿಕಿಲ್ಲ ಬೆದರಿಕಿಲ್ರಿ. 2000 ರೂಪಾಯಿ ಇರ್ತಾವ ಅಕೌಂಟ್ನಾಗ, ಅವ್ರೇ ಕೆದ್ರಕ್ ಹೋಗ್ತಾರ್ರಿ ನಮಗ ಅಂತಾನ ಇನ್ನೊಬ್ಬ. ಮತ್ತೊಬ್ಬ ಅಂತಾನ, ಹುಚ್ಚ ಸುಳ ಮಕ್ಳು ಅಕ್ಕಿ ರೊಕ್ಕನಾರ ಗಂಡ ಮಕ್ಳಿಗೆ ಕೊಡಬಾರ್ದ, ಎಲ್ಲಾನು ಹೆಣ್ಮಕ್ಳಿಗೆ ಕೊಟ್ಟ ಹೆಣ್ಮಕ್ಳ ಕೈಯಾಗ ಹಿರೇತನ ಕೊಟ್ಟ ಅದೇನ ಅಂತಾರಲ್ಲ ಕಾಗಿ ಕೈಯಾಗ ಕಚೇರಿ ಕೊಟ್ಟಂಗ ಆಗ್ಬಿಟ್ಟೈತಿ ನಮ್ದು ಮನಿ ಪರಿಸ್ಥಿತಿ ಅಂತಾನ. ಇವ್ ನಮ್ ಗೌಡ ಅಂತಾನ, ಅಯ್ಯಯ್ಯ ಏನೈತಿಪ್ಪ ನಮ್ಮ ಕೈಯಾಗ ಈ ಬಾರ್ ಒಂದ್ ಬಿಟ್ಟು ಏನೈತಿ, ಊರ್ ಹೊಂಟಟ್ಲೆ ಇವ್ರ ಕೈಯಾಗ ಹಿರೇತನ ಕಸ್ಕೊಂಡೇವಂತ ಪಾಡ ಅನ್ಕೊಂಡ್ ನೀನ ಮನಿ ಒಂದ್ ಲೆಕ್ಕಕ್ಕೆ ಹೊಂಟತಿ. ಇವ್ರ ಕೈಯಾಗಿದ್ರ ಮನಿನೇ ಬಾರ್ ಮಾಡಾವ ಇವ. ಇನ್ನೂ 10 ಸರಿ ಅನ್ನ ಇದನ್ನ ಮಾತು. ಇವ ತಣ್ಣಗ್ ಜಗ್ ಒಟ್ಟು ಕುಡುದ್ ಬಂದ್ ಮಕ್ಕೊಂಡ್ರೆ ಬೇಸ್ ಬಿಡ್ರಿ. ನಮ್ದು ಇವ ಅರ್ಧ ಕುಡುದು ಇವ ಹೇಳೋರ್ ಟೆನ್ಷನ್ ರೀ. ಹಂಗ ಕುಡಿದು ಬಂದಾಗ ಎಲ್ಲ ಕಿತಿಬಿ ಲಕ್ಷ ಹಾಕವ್ ನೋಡ್ರಿ. ಆ ಡಬ್ಬ್ಯಾಗ ಇದನ್ನ ಇತ್ತಲ್ಲ ಅದನ್ನ ಮಾಡ್ಯಾನ, ಅಲ್ಲಿ ನುಸಿ ಹತ್ತಾಕತ್ತಿದ್ವಲ್ಲ ಅದನ್ನೇನ್ ಮಾಡಿದಿ, ಇದನ್ನೇನ್ ಮಾಡಿದಿ, ಬರೇ ಹೆಂಗಸರ್ ಕಿತಿಬಿ ಆತಾವ ನೋಡ್ರಿ ನಮ್ಮ ಅವನು ಅಂತರು. ನಮ್ದ ಗಂಡ ನೋಡ್ರಿ 6 ಗಂಟೆಗೆ ಕುಡಿಯಾಕ ಚಲೋ ಮಾಡ್ತಾನು. ಮತ್ತ 3 ಮನೆಗೆ ಹೋಗಿ 4ನೇದಕ್ಕಿ ನಾನು ನಮ್ಮ ಮನೆಗೆ ಬರು ಮಟ ಅಂದ್ರ ಕಾಲಾಗ ಒಂದ ಚಪ್ಪಲ ಒಂದ ಚಡ್ಡಿ ಅಷ್ಟೇ ಇರ್ತೈತಿ ನೋಡ್ರಿ. ಅಯ್ಯ ಪಾತಿ ಎಲ್ಲರೂ ಒಂದ ಚಡ್ಡಿ ಹಾಕೊಳ್ಳೋದ ನಗ್ನಕ್ ಹಾಕೋತಾರನ? ಅಯ್ಯೋ ರೇಣುಂದಕ್ಕ ನೀವು ಭಾಳ ಕಾಮಿಡಿಗೂ ಮಾಡ್ತೀರಿ. ಮತ್ತ ಒಂದ್ ಚಪ್ಪಲ್ ಇಟ್ಕೊಂಡು ಏನ್ ಮಾಡ್ತಾನೆ ಮುಂಜಾನೆ ಯಾರ ಮನೆಗಂತ ಹುಡುಕ್ತಾನದನ್ನ. ಅಯ್ಯೋ ಲಕ್ಷ್ಮೀಂದು ಅಕ್ಕ ಏನ್ ಕೇಳ್ತೀರಿ ಬಾಳೆಗೂ. ಮತ್ತ ಅದ ಒಂದ್ ಚಪ್ಪಲ್ನ ಒಂದ್ ಪ್ಲಾಸ್ಟಿಕ್ನಾಗ ಇಟ್ಕೊಂಡು ಹೋಗ್ತಾನು. ಹೋಗಿ ಯಾವಕ್ಕಿ ಮನ್ಯಾಗ ಬಿಟ್ಟು ಬಂದಿರ್ತಾನು ಅಲ್ಲೇ ಜೋಡಿ ಮಾಡಿ ಹಾಕೊಂಡು ಹೋಗ್ತಾನು ಕೆಲ್ಸಕ್ಕ. ಇಂಥ ಗಂಡನ ಕೈಯಾಗು ಸಾಕಾಗೈತಿ ಜೀವನ. ಮತ್ತ ಮಕ್ಕಳ ಒಂದದಾರು, ಮಕ್ಕಳ ಸಂಬಂಧ ಏನ್ ಮಾಡ್ಬೇಕು, ಸುಮ್ಮನೆ ಇರ್ಬೇಕು. ಅದಕ್ಕ ನಾ ಅಂತೂ ಏನ್ ತರ್ತಾನ ಅದ್ರಾಗ ಅರ್ಧ ತಗೊಂಡು ಕುಂತ ಬಿಡ್ತಾನ ಸುಮ್ಮನೆ. ನಿಂದ ಬೇಸ್ ಬಿಡ್ಲೇರೇನಿ, ಎಷ್ಟು ಕುಡಿತಾನ ಅಷ್ಟು ಕುಡಿಯೋದು, ಎಷ್ಟು ಹೊಡಿತಾನ ಅಷ್ಟು ಹೊಡೆಯೋದು, ಎಷ್ಟು ಬೈತಾನ ಅಷ್ಟು ಬೈಯೋದು. ಅದೇನ ಅಂತಾರಲ್ಲ ತಿರುಗು ಬಾಣ ಬಿಟ್ಕೋ ಅಂತ ಕುಂತ ಬಿಡೋದು ಸುಮ್ಮನೆ. ಬೇಸ ತಣ್ಣ ಸುಖ. ಇವು ಆದ್ರೂ ಪ್ರೇಮಕ್ಕ ಮೊನ್ನೆ ಒಟ್ಟು ಹೆಚ್ಚಿಗೆ ಆಗ್ಬಿಟ್ಟಿತ್ತಲ್ಲ ನನಗ. ಆ ಕೈ ಬಡದು ನಮ್ಮ ನಾದ್ನಿಗೆ ಫೋನ್ ಹೋಗ್ಬಿಟ್ಟೈತ್ವ. ಆಕಿ ಎತ್ತಾಳ ನನಗೆ ಖಬರ ಇಲ್ಲ ಆಕಿಗೆ ಫೋನ್ ಹೋಗಿದ್ದ. ನಾನು ಆಕಿಗೆ ಒಂದ ಸವನ ನನ್ನ ಗಂಡನ ಮುಂದೆ ಭಯ ಕತ್ಬಿಟ್ಟನಿ. ನಿಮ್ಮ ತಂಗಿ ಹಂತಾಕಿ ಹಿಂತಾಕಿ ಮನ್ಯಾಗ ಬಂದು ಕಲಿಸ್ತಾಳ, ನಿಮ್ಮವ್ ಕಲಿಸಿ ನನಗಾಕಿಗೆ ಜಗಳ ಹಚ್ಚಿ ಹೊಕ್ಕಾಳ, ನಿನ್ ತೆಲ್ಯಾಗ ತುಂಬ ಹೊಕ್ಕಾಳ ಅಂತೇಳಿ ಎಕ್ರಾಸ್ ನನಗೆ ಏರ್ಬಿಟ್ಟೈತೆ. ಭಯ ಕತ್ಬಿಟ್ಟನಿ. ಹೋತ ನಿನಗ ಎಲ್ಲ ಕೇಳಿಸ್ಕೊಂಡಾಳಕಿ. ಕೇಳಿಸ್ಕೊಂಡಾಳ ನನಗೆ ಗೊತ್ತೇ ಇಲ್ಲ. ಮರನೇ ದಿನ 7 ಬಸ್ಸಿಗೆ ಬಂದಾಳ ಊರಿಗೆ. ಬಂದು ನಿನ್ನ ಮುಂದೆ ಹೇಳ್ತಾನಿ ಅದನ್ನ ರೆಕಾರ್ಡ್ ನಮ್ಮ ಅತ್ತಿಗೆ ತೋರಿಸಿ, ಯವ್ವ ಇಬ್ಬಳಾರು ಕೂಡ್ಯಾರ ನನ್ನ ಜಜ್ಜಿದ್ರು ಹೇಳ್ತಾನೆ ಇವ್ರು ಹಾಕ್ಕೊಂಡು ರೂಮ್ನ್ಯಾಗ ನಮ್ಮನಿ ಹೊಡೆದ್ರವ. ಯವ್ವ ಅದಕ್ಕೆ ಯವ್ವ ಯಾಕ್ರಿ ಟಚ್ಚು ಬೇಡ ಏನು ಬೇಡ ಅಂತೇಳಿ ಮೊಬೈಲ್ನ ನನ್ನ ಗಂಡಕ್ಕೆ ಕೊಟ್ಬಿಟ್ಟೆ. ನನಗೆ ಯಾವ ಫೋನು ಬೇಡ ಏನು ಹೊಸ ಬರೀನ ಬೇಡ ಅಂತೇಳಿ. ಯವ್ವ ರೇಣಿ ಬೇಸ್ ಗಜ್ಜಿ ತಿಂದಿ ಬಿಡ್ಲಿ ಹಂಗಾರ ಫೋನಿನ ಕಾಲಾಗ. ಕೇಳ್ತೀನ ಯವ್ವ ಜೀವನ ಪರ್ಯಂತ ಮರೆಯಂಗಿಲ್ಲ ಬಿಡು ನಾನು. ಕರೇನ್ರಿಪ್ಪ ಫೋನು ಎಷ್ಟು ಚಲೋ ಅಷ್ಟು ಕೆಟ್ಟದಾವ ನೋಡ್ರಿ ಎಲ್ಲರೂ. ಹೇಳ್ರಿ ಯವ್ವ ಬಡ ಬಡ ಹೇಳ್ರಿ ಮಾಡನ್ ಇದಿಟ್ಟು ಹೊತ್ತಾತ ನೋಡ್ರಿ. ಬಡ ಬಡ ಇದಿಟ್ಟು ಮುಂಬು ಮುಟ್ಸನ ಮತ್ತೆ ಗೌಡ್ರು ಬರ್ತಾರ ಮಿರ್ಚಿ ತಗೊಂಡು ಸುಡ ಹೊಡೆನ. ತಡ್ರಿ ನೀವೆಲ್ಲಿ ಹೊಂಟ್ರಿ? ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹೋಗ್ರಿ. ಹಂಗ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಲ್ಲಿ ಕೂಡ ಶೇರ್ ಮಾಡ್ರಿ. ಹಂಗ ಯಾರ್ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.